ಪೌಲನು ಗಲಾತ್ಯರವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 20ನೇ ವಚನ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನನ್ನು ಅರಿತಿರುವಂತಹ ನಮ್ಮೆಲ್ಲರಿಗೂ ಸಹ ಅವರು ನಮಗೆ ಪ್ರಾಣವನ್ನು ಕೊಟ್ಟಿದ್ದರಿಂದಲೇ ಅವರ ಮೇಲೆ ನಾವು ನಂಬಿಕೆ ಇಡಲಿಕ್ಕೆ ಸಾಧ್ಯವಾಯಿತು. ಯೇಸು ಕರ್ತನು ನಿಮ್ಮನ್ನು ಸಹ ಪ್ರೀತಿಸುವವರಾಗಿ ಇದ್ದಾರೆ. ಪ್ರೀತಿಸಿದ್ದು ಮಾತ್ರವಲ್ಲದೆ ನಿಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಅವರು ಸಮರ್ಪಿಸಿಕೊಂಡಿದ್ದಾರೆ. ಈ ಅಭಿಪ್ರಾಯದಲ್ಲಿ ನಾವು ಮುನ್ನಡೆಯುವಾಗ ಆತನಿಗಾಗಿ ಜೀವಿಸಲಿಕ್ಕೆ ಸಾಧ್ಯ. ಅಪೊಸ್ತಲನಾದಂಥ ಪೌಲನು ಇದನ್ನು ಬಲವಾಗಿ ನಂಬಿದ್ದನು. ಆದುದರಿಂದ ತನ್ನ ಜೀವಿತವನ್ನು ಕರ್ತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಜೀವಿಸಿದನು. ಆತನ ಜೀವಿತದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಬಂದಂತಹ ನಿಂದನೆಗಳು, ಅವಮಾನಗಳು, ಅಪಮಾನಗಳು, ಹಿಂಸೆ, ಮರಣ, ಸೆರೆವಾಸ, ಈ ಎಲ್ಲ ಪರಿಸ್ಥಿತಿಗಳಲ್ಲೂ ಸಹ ಯೇಸುವನ್ನೇ ಮಹಿಮೆ ಪಡಿಸಲಿಕ್ಕಾಗಿ ಆತನು ತನ್ನನ್ನು ಒಪ್ಪಿಸಿಕೊಟ್ಟನು. ಇಂದು ನೀವು ಸಹ ಅದೇ ರೀತಿಯಾದಂತಹ ಭಾವನೆಯಲ್ಲಿ ಜೀವಿಸಬೇಕು. ಯೇಸು ನಿಮಗೋಸ್ಕರವಾಗಿಯೂ ಸಹ ನಿಮ್ಮನ್ನು ಪ್ರೀತಿ ಮಾಡಿ ಪ್ರಾಣವನ್ನು ಕೊಟ್ಟಿದ್ದಾರೆ. ನಿಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಪರಿಸ್ಥಿತಿಗಳನ್ನು ಸಹ ಅವರು ಮಾರ್ಪಡಿಸಲಿಕ್ಕೆ ಶಕ್ತನು. ಆದರೆ ಯೇಸುವಿನ ನಿಮಿತ್ತವಾಗಿ ಬರುವಂತಹ ಎಲ್ಲ ಅವಮಾನಗಳನ್ನು, ನಿಂದನೆಗಳನ್ನು ನೀವು ಸಹಿಸಿಕೊಳ್ತು ಅಂದರೆ ದೇವರಾಗಿರುವ ಕರ್ತನು ನಿಮಗೆ ಜೀವನ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮಗೋಸ್ಕರವಾಗಿ ಯೇಸು ಪ್ರಾಣವನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಬಲವಾಗಿ ನಂಬಿರಿ. ನಂತರದಲ್ಲಿ ಆತ ನಿಮಗೋಸ್ಕರವಾಗಿ ಮಾಡುವಂಥ ಕಾರ್ಯವನ್ನು ಸಹ ನೀವು ಅನುಭವಿಸಲಿಕ್ಕೆ ಸಾಧ್ಯ. ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ಮುಖಾಂತರವಾಗಿ ನಮ್ಮನ್ನು ಪ್ರೀತಿಸಿದ್ದು ಮಾತ್ರವಲ್ಲದೆ ನಮಗೋಸ್ಕರವಾಗಿ ಯೇಸುವಿನ ಪ್ರಾಣವನ್ನೇ ಸಮರ್ಪಿಸಿಕೊಂಡದರಲ್ಲಿ ನಿಮ್ಮ ಕೃಪೆಯನ್ನು, ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿರುವುದಕ್ಕಾಗಿ, ರಕ್ಷಿಸಿರುವುದಕ್ಕಾಗಿ ಸ್ತೋತ್ರ. ಸ್ವಾಮಿ, ನಮ್ಮನ್ನು ಪೌಲನು ಒಪ್ಪಿಸಿಕೊಟ್ಟ ಪ್ರಕಾರವಾಗಿ ನಿಮಗೆ ಒಪ್ಪಿಸಿಕೊಡುತ್ತೇವೆ, ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೆನ್.